ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಎಸ್ಎಸ್ಎಫ್ ಆಯೋಜಿಸಿರುವ 14ನೇ ಆವೃತ್ತಿಯ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಗುಂಡಿಕೆರೆಯಲ್ಲಿ ವರ್ಣರಂಜಿತ ಚಾಲನೆ ದೊರೆಯಿತು. ಶಾಖಾ ಹಾಗೂ ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. 7 ವೇದಿಕೆಗಳಲ್ಲಿ 160ಕ್ಕೂ ಅಧಿಕ ಸ್ಪರ್ಧೆಗಳು ನಡೆಯುತ್ತಿದ್ದು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಸ್ಪರ್ಧೆಗಳ ಮೌಲ್ಯಮಾಪನಕ್ಕೆ 10 ಮಂದಿ ತೀರ್ಪುಗಾರರನ್ನು ನೇಮಿಸಲಾಗಿದೆ. ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5 ಮತ್ತು 6ರಂದು ವಿಜಯನಗರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಎಸ್ಎಸ್ಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತಿ ಮಾತನಾಡಿ, 14ನೇ ಆವೃತ್ತಿಯ ಸಾಹಿತ್ಯೋತ್ಸವಕ್ಕೆ ಅಧಿಕೃತ ಚಾಲನೆ ದೊರೆತಿದ್ದು ಸಮಾರೋಪ ಸಮಾರಂಭಕ್ಕೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಾಹಿತ್ಯೋತ್ಸವ ಕೇವಲ ಕರ್ನಾಟಕದ ಕೊಡಗಿನಲ್ಲಿ ಮಾತ್ರ ನಡೆಯುವಂತಹದ್ದಲ್ಲ. ಇಂದು ಕೂಡ ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವ ಈ ಗುಂಡಿಗೆರೆಯ ಮಣ್ಣಿನಲ್ಲಿ ನಡೆಯುವಾಗ ಕೇರಳ ರಾಜ್ಯ ಸಾಹಿತ್ಯೋತ್ಸವ ಕೂಡ ನಡೆಯುತ್ತಾ ಇದೆ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯೋತ್ಸವ ಹೂವಿನ ಹಡಗಲಿಯಲ್ಲಿ ವಿಜಯನಗರ ಹೂವಿನ ಹಡಗಲಿಯಲ್ಲಿ ನಡೆಯುವಾಗ 26 ಜಿಲ್ಲೆಗಳು ತಮ್ಮ ಪೈಪೋಟಿಯಿಂದ ಅಲ್ಲಿ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮಾತ್ರವಲ್ಲ, ಭಾರತ ದೇಶದ 23 ರಾಜ್ಯಗಳನ್ನೊಳಗೊಂಡಂತಹ ರಾಷ್ಟ್ರೀಯ ಸಾಹಿತ್ಯೋತ್ಸವ ಕೂಡ ಇನ್ನು ನಮ್ಮ ಮುಂದಿವೆ. ಈ ಸಾಹಿತ್ಯೋತ್ಸವ ಕೇವಲ ಒಂದು ದಿನದ ಮಟ್ಟಿಗೆ ಕೊನೆಗೊಳ್ಳುವಂತಹದ್ದಲ್ಲ. ಹಲವಾರು ಪ್ರತಿಭೆಗಳನ್ನ, ನೈಜವಾದ ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಸಮರ್ಪಿಸಿದೆ. ನಂತರ ಸಾಹಿತ್ಯೋತ್ಸವ ಸಮಿತಿ ಅಧ್ಯಕ್ಷ ಅಹಮದ್ ಮದನಿ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭವನ್ನು ಕೂರ್ಗ್ ಜಮಿಯತುಲ್ ಉಲಾಮಾ ಜಿಲ್ಲಾಧ್ಯಕ್ಷ ಸಯ್ಯದ್ ಶಿಯಾಬುದ್ದೀನ್ ತಂಗಳ್ ಕಿಲ್ಲೂರ್ ಉದ್ಘಾಟಿಸಿದರು. ಹಿರಿಯ ಸಾಹಿತಿ ನಾ ದಿವಾಕರ್ ಮೈಸೂರು ಮಾತನಾಡಿ, ಧಾರ್ಮಿಕ ಆಚರಣೆ ಮತ್ತು ಸಂಸ್ಕೃತಿ ಎರಡು ವಿಭಿನ್ನವಾಗಿವೆ. ನಮ್ಮ ದೇಶದಲ್ಲಿ ಪ್ರತಿ 200 ಕಿಲೋಮೀಟರ್ಗೆ ಸಂಸ್ಕೃತಿ ಹಾಗೂ ಆಚರಣೆಗಳಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ. ಇದೇ ನಮ್ಮ ದೇಶದ ವೈವಿಧ್ಯತೆಯಲ್ಲಿ ಏಕತೆಯ ಪ್ರತೀಕ ಎಂದು ಅಭಿಪ್ರಾಯಪಟ್ಟರು. ಸಂಸ್ಕೃತಿ ಅನ್ನೋದನ್ನ ತಪ್ಪಾಗಿ ಅರ್ಥೈಸೋದೇ ಜಾಸ್ತಿ. ನಾವು ಧಾರ್ಮಿಕವಾಗಿ ನಡೆಸುವಂಥ ಆಚರಣೆಗಳನ್ನೇ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಆಚರಣೆ ಅಂತ ನಾವು ಅನ್ನಿಸ್ತೀವಿ. ಅದಲ್ಲ, ಜನರ ಸಂಸ್ಕೃತಿನೇ ಬೇರೆ ಇರುತ್ತೆ. ಧರ್ಮಗಳು ಹೇಳುವಂಥ ಸಾಂಸ್ಕೃತಿಕ ಆಚರಣೆಗಳೇ ಬೇರೆ ಇರುತ್ತೆ. ಅಂದರೆ ಜನರು ರೂಢಿಸಿಕೊಳ್ಳುವಂಥ ಸಂಸ್ಕೃತಿಗಳೇ ಬೇರೆ ಇರುತ್ತೆ. ಆ ಕಲ್ಚರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಆ ಕಲ್ಚರ್ ಅನ್ನೋದು ಭಾರತದಲ್ಲಿ ಪ್ರತಿ 200 ಕಿಲೋಮೀಟ್ರಿಗೆ ಒಂದು ಕಲ್ಚರ್ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಿ ನೀವು ನೋಡ್ಬೋದು. ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ನೀವು ಟ್ರಾವೆಲ್ ಮಾಡಿ ನೋಡ್ಬೋದು. ಪ್ರತಿ 200 ಕಿಲೋಮೀಟ್ರಿಗೆ ಒಂದು ಭಾಷೆಯ ಶೈಲಿ, ವರ್ನಾಕ್ಯುಲರ್ ಅಂತ ಏನು ಹೇಳ್ತಾರೆ, ಆಡು ಭಾಷೆ ಚೇಂಜ್ ಆಗುತ್ತೆ. ಅಲ್ಲಿನ ಒಂದು ಸಂಸ್ಕೃತಿ ಚೇಂಜ್ ಆಗುತ್ತೆ. ಧರ್ಮ ಅದು ಇಸ್ಲಾಂ ಇರ್ಬೋದು, ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅದೇ ಧರ್ಮೀಯರೇ ಎಲ್ಲ ಕಡೆನೂ ಇರ್ಬೋದು. ಆದರೆ ಅವರ ಒಂದು ಜೀವನ ಶೈಲಿ, ಅವರ ಒಂದು ಜೀವನವನ್ನು ನೋಡುವ ವಿಧಾನ ಮತ್ತು ಸಮಾಜದನ್ನೇ ಬೆರೆಯುವ ವಿಧಾನ ಮತ್ತು ಅವರ ಜೀವನ ನಡೆಸುವಂತಹ ಒಂದು ವಿಧಾನ, ಇದರೊಳಗಳಲ್ಲಿ ಆಚರಣೆಗಳಲ್ಲಿ ಏಕತೆ ಕಂಡು ಬಂದರೂ ಕೂಡ ಆ ಸಾಂಸ್ಕೃತಿಕ ಅರ್ಥದಲ್ಲಿ ಅವರು ನಡ್ಕೊಳ್ಳುವ ರೀತಿಯಲ್ಲಿ, ಅವರು ಜೀವನ ನಡೆಸುವ ರೀತಿಯಲ್ಲಿ ವಿಭಿನ್ನತೆ ಕಂಡುಬರುತ್ತೆ. ಅದಕ್ಕೆ ನೆಹರು ಹೇಳಿದ್ದು ವೈವಿಧ್ಯತೆಯಲ್ಲಿ ಏಕತೆ ಅಂತ. ಇಂಡಿಯಾ ಯಾಕೆ ವೈವಿಧ್ಯ ಆಗುತ್ತೆ ಅಂದರೆ ಈ ವೈವಿಧ್ಯತೆಗೆ. ನೀವು ಕೂರ್ಗಲ್ಲಿ ಯಾವುದೇ ಒಂದು ಘಾಟ್ ಸೆಕ್ಷನಲ್ಲಿ ಓಡಾಡಿದಾಗಲೂ ಇದನ್ನು ಕಾಣಬಹುದು. ಗಿರಿಜನರಲ್ಲಿ ಒಂದು ಸಂಸ್ಕೃತಿ ಇರುತ್ತೆ. ಮೇಯ್ನ್ ರೋಡಿಗೆ ಬಂದರೆ ಇಲ್ಲಿ ನಮ್ಮ ಒಂದು ಅರ್ಬನ್ ಏಟ್ ಅಥವಾ ಒಂದು ಬೇರೆಯ ಜಗತ್ತಿನಲ್ಲಿ ಒಂದು ಸಂಸ್ಕೃತಿ ಇರುತ್ತೆ. ಅಲ್ಲಿನ ಭಾಷೆ ನಮಗೆ ಅರ್ಥವಾಗಲಿಕ್ಕಿಲ್ಲ ಅಥವಾ ನಮ್ಮ ಭಾಷೆ ಅವ್ರಿಗೆ ಅರ್ಥವಾಗಲಿಕ್ಕಿಲ್ಲ. ಸೊ ಈ ಥರದ ಒಂದು ವೈವಿಧ್ಯತೆಯ ನಡುವೆ ನಾವು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಒಟ್ಟಿಗೆ ತಗೊಂಡು ಹೋಗಬೇಕು. ಸಂಸ್ಕೃತಿ ಅನ್ನೋದು ಒಂದು ವಿಶಾಲವಾದ ನದಿ ಇದ್ದಂಗೆ. ಅದು ನಿಂತ ನೀರಲ್ಲ, ಅದಕ್ಕೆ ಪರಿವರ್ತನೆಗಳಾಗ್ತಾನೆ ಹೋಗುತ್ತೆ, ಅದಕ್ಕೆ ಸೇರ್ಪಡೆ ಆಗ್ತಾನೆ ಹೋಗುತ್ತೆ, ಬೇಡದ್ದನ್ನು ಬಿಡ್ತಾನೆ ಹೋಗುತ್ತೆ, ಹೊಸತನ್ನು ಸೇರಿಸ್ಕೊಳ್ತಾ ಹೋಗುತ್ತೆ. ಸಾಹಿತ್ಯ ಅನ್ನೋದು ಈ ಒಂದು ನದಿಯ ಹರಿವಿನಲ್ಲಿ ನೆರವಾಗುವಂಥ ಒಂದು ಅಲೆಗಳ ಥರ, ಒಂದು ವಿಭಿನ್ನವಾದ ತಿರುವುಗಳ ಥರ. ಆ ಸಾಹಿತ್ಯದ ಮೂಲಕ ನಾವು ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ನಾವು ಬಿಂಬಿಸ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಗುಂಡಿಕೆರೆ ಶಾಫಿ ಜುಮಾ ಮಸೀದಿಯ ಖತೀಬ್ ಇಲ್ಯಾಸ್ ಅಮ್ಜದಿ ಪ್ರಾರ್ಥನೆ ನೆರವೇರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೇಶವ್ ಕಾಮತ್, ಕೂರ್ಗ್ ಜಮಿಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ, ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಖಮರುದ್ದೀನ್ ಅನ್ವಾರಿ ಸಕಾಫಿ,
ಗುಂಡಿಕೆರೆ ಜುಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಹಾಜಿ, ಜಮಾತ್ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಚಯ್ಯಂಡಾಣೆ.